अस्सलाम वालेकुम एवरीवन। आज मैं आकर हूँ MCS शिप एंड गोट फार्म जो कि लोकेटेड है ಹೆಸರುಘಟ್ಟ में। डिटेल जानिए कहाँ पे एग्जैक्ट लोकेशन आता है इनको। फार्म ओनर ही मेरे साथ ಭರತ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀನಿ ಭರತ್ ಅವರೇ. ನಿಮ್ ಫಾರ್ಮ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ಲಿ? ದೊಡ್ಡಕೊಕ್ಕನಹಳ್ಳಿ, ಹೆಸರುಘಟ್ಟ, ಬೆಂಗಳೂರು. ಓಕೆ, ಮೇನ್ ಹೆಸರುಘಟ್ಟ. ಓಕೆ, MCS ಶಿಪ್ ಅಂಡ್ ಗೋಟ್ ಫಾರ್ಮ್ ಅಲ್ವಾ? ಲೊಕೇಶನ್ ತೋರಿಸುತ್ತಿದ್ರು. MCS ಶಿಪ್ ಅಂಡ್ ಗೋಟ್ ಫಾರ್ಮ್ ಗೂಗಲ್ ಅಲ್ಲಿ ಹಾಕಿದ್ರೆ ಲೊಕೇಶನ್ ತೋರಿಸ್ಬಿಡುತ್ತೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು? 3 ವರ್ಷದಿಂದ. 3 ವರ್ಷದಿಂದ. ಓಕೆ, ಇದೇ ಫಸ್ಟ್ ಪ್ರಮೋಷನ್ ವಿಡಿಯೋ ಮಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾಗೆ? ಓಕೆ, ಸ್ಟಾರ್ಟಿಂಗ್ ಅಲ್ಲಿ 2 ಒಳ್ಳೆ ಕ್ವಾಲಿಟಿ ಜವಾರಿ ಮರಿಗಳು ಇದಾವೆ. ಅಷ್ಟೇ ಇಲ್ಲ, ಇವ್ರ ಫಾರ್ಮ್ ಅಲ್ಲಿ ಸಿಂಧನೂರು, ಅಮೀನ್ಗಢ ಎಲ್ಲಾ ತರ ತಳಿಗಳು ಇದಾವೆ. ಬನ್ನೂರು ಇದೆ. ಓಕೆ, ಟೋಟಲ್ ಎಷ್ಟು ಮರಿ ಇದೆ ಇವಾಗ ಸದ್ಯಕ್ಕೆ ಫಾರ್ಮ್ ಅಲ್ಲಿ? 250. ಓಕೆ, ಬಕ್ರೀದ್ 2026 ಗೆ 250 ಮರಿಗಳು ಅವೈಲಬಲ್ ಇದೆ ನಿಮ್ ಫಾರ್ಮ್ ಅಲ್ಲಿ. ಓಕೆ, MCS ಶಿಪ್ ಅಂಡ್ ಗೋಟ್ ಫಾರ್ಮ್. ನಿಮ್ ಮೊಬೈಲ್ ನಂಬರ್ ಹೇಳಿ ಬೈ. 8904845052. ಓಕೆ, ಫಸ್ಟ್ ಅಲ್ಲಿ ನಿಮ್ಮ ಹತ್ರ ಜವಾರಿ ಮರಿಗಳು ಇದೆ. ಈ ಮರಿ ಡೀಟೇಲ್ ಏನಿದೆ ಬೈ? ಅದು ಬಾಡಿ weight ಬಂದು 60 ಇದೆ. 60 kg ಬಾಡಿ ವೇಟ್ ಇದೆ. 4 ಕಲ್ ಮರಿ. ಓಕೆ, 4 ಕಲ್ ಮರಿ 60 kg ಬಾಡಿ ವೇಟ್ ಅಲ್ಲಿ ಬರುತ್ತೆ. ಇದು ಜೊತೆನೆ ಕೊಡ್ತೀರಾ ಅಲ್ವಾ? ಓಕೆ, ಪ್ಯಾಟ್ರನ್ ಡಬಲ್ ಕಲರ್ ಅಲ್ಲಿ ಬಂದಿದೆ ನೋಡಿ ಬೈ, ಕಮ್ ಕ್ವಾಲಿಟಿ. ಇಲ್ಲಿ ಒಂದ್ ಮರಿ ಇದೆ, ಇದನ್ನು ಜವಾರಿ ಅಲ್ಲೇ, ಇದನ್ನು 4 ಕಲ್ಲೇನಾ? ಹೌದು. ಓಕೆ, ಇದು ಏನ್ ಬರುತ್ತೆ ಬೈ ಬಾಡಿ ವೇಟ್? ಇದು 50+ ಬರುತ್ತೆ ಬ್ರೋ. 50+. ಓಕೆ, ಇದು ಜೊತೆ ಏನ್ ಹೇಳ್ತಿದ್ದೀರಾ ಬೆಲೆ? 80,000 ರುಪೀಸ್. 80,000 ರೂಪಾಯಿ. ನೆಗೋಷಿಯಬಲ್ ಆಗುತ್ತಾ? ಓಕೆ, ನೆಗೋಷಿಯಬಲ್ ಆಗುತ್ತೆ ಅಂತ ಬೈ. ಮುಂದೆ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ಈ ಮರಿಗಳದು ಕ್ವಾಲಿಟಿ. ಬನ್ನಿ ಶೆಡ್ ಒಳಗಡೆ ಹೋಗೋಣ. ನೋಡಿ ಬೈ, ಇದೆ ಇವ್ರ ಶೆಡ್. ಟೋಟಲ್ ಎಷ್ಟು ಮರಿ ಕೆಪಾಸಿಟಿ ಇದೆ ನಿಮ್ ಶೆಡ್ ಅಲ್ಲಿ? 400 ಮರಿ ಕೆಪಾಸಿಟಿ ಇದೆ. ಓಕೆ, 3 ವರ್ಷದಿಂದ ಇದೆ ಅಂದ್ರಿ ನೀವು. 3 ವರ್ಷದಿಂದ ಯಾವ ಮರಿ ಸಾಕ್ತಿದ್ದೀರಾ ನೀವು? ಫಸ್ಟ್ ನಾನು ಬನ್ನೂರ್ ಸಾಕ್ತಾ ಇದ್ದೆ. ಓಕೆ, ಬನ್ನೂರಿಂದ ಕೆಂಗೂರಿ ಮೀಟ್ ಪರ್ಪಸ್ ಗೋಸ್ಕರ. ಓಕೆ, ಮಂಡಲ್ ಪರ್ಪಸ್ ಗೆ ಕೆಂಗೂರಿ ಫ್ಯಾಟ್ನಿಂಗ್ ಮಾಡ್ತಿದ್ದೀರಾ. ಅದ್ ಬಿಟ್ರೆ ಎಳಗ. ಓಕೆ, ನೋಡ್ಕೋಬಹುದು ಬೈ. ಕೆಂಗೂರಿ ಮರಿ ಎಷ್ಟಿದಾವೆ ಬೈ ಟೋಟಲ್ ನಿಮ್ ಹತ್ರ? 200. ಇದ್ರಲ್ಲಿ ಏನ್ ಬಾಡಿ ವೇಟ್ ಇಂದ ಏನ್ ಬಾಡಿ ವೇಟ್ ವರೆಗೂ ಕೆಂಗೂರಿ ಮರಿ ಸಿಗುತ್ತೆ? 30 ಇಂದ 40 ವರೆಗೂ ಸಿಗುತ್ತೆ. 30 kg ಇಂದ ಲೈವ್ ವೇಟ್ ಸ್ಟಾರ್ಟ್ 40 kg ವರೆಗೂ ಸಿಗುತ್ತೆ. ಇದರಲ್ಲಿ ಕಂಪ್ಲೀಟ್ ಬ್ರೌನ್ ಇಲ್ಲ, ಬ್ಲಾಕ್, ಚಾಕ್ಲೇಟ್ ಕಲರ್, ವೈಟ್ ಅಂಡ್ ಬ್ರೌನ್ ಎಲ್ಲ ಪ್ಯಾಟರ್ನ್ ಮಿಕ್ಸ್ ಇದಾವೆ. ಓಕೆ, 30 kg ಇಂದ ಸ್ಟಾರ್ಟ್ 40 kg ವರೆಗೂ ಲೈವ್ ವೇಟ್ ಇದೆ ಅಂದ್ರಿ ಅಲ್ವಾ? ಇದು ಸಿಂಧನೂರ್ ಮರಿಗಳು. ಓಕೆ, ಮಾಶಾಅಲ್ಲಾ, देखो भी अमीनगढ़ का बकरा. टोटल इनके पास ಎಷ್ಟಿದೆ ಬೈ ಹೇಳಿದೋ ಸಿಂಧನೂರ್ ಮರಿ? 200. 200 बकरे अवेलेबल हैं सिंधनूर में. इसमें बॉडी वेट आ जाओ तुम ना 30 kg से स्टार्ट है, मिनिमम 40 kg तक का भी इसमें बकरा मिल जाता है. ये सारे बॉडी वेट में जो आती है उसका 60% मीट वेट में आता है अभी सिंधनूर का बकरा. जस्ट 40% विल बी दी वेस्टेज. देख लियो, यहाँ बड़े बड़े साइज के भी हैं बकरे सिंधनूर में. ಇದೆಲ್ಲ ಹೆಂಗೆ ಬ್ರೋ? ಕೆಜಿ ಲೆಕ್ಕ ಅಲ್ಲಿ ಕೊಡ್ತೀರಾ, ತಲೆ ಲೆಕ್ಕನ? ಕೆಜಿ ಲೆಕ್ಕ ಅಲ್ಲಿ ಕೊಡ್ತೀರಾ. ಏನ್ ಹೇಳ್ತಿದ್ದೀರಾ ಬೆಲೆ? 460 ರೂಪಾಯಿ ಪರ್ ಕೆಜಿ ಇಂದ. ನಮ್ ಫಾಲೋವರ್ಸ್ ಗೆ, ನಮ್ ಸಬ್ಸ್ಕ್ರೈಬರ್ಸ್ ಗೆ ಏನಾದ್ರು ನೆಗೋಷಿಯಬಲ್ ಮಾಡ್ತೀರಾ ನೀವು? ಮಾಡ್ಕೊಡ್ತೀರಾ? ಸ್ಲೈಡ್ಲಿ ನೆಗೋಷಿಯಬಲ್ ಆಗ್ಬಿಡುತ್ತೆ. ಓಕೆ ಬ್ರೋ, ನೀವು 30 kg ಇಂದ 40 kg ಅಂದ್ರೆ ಆ ಕಡೆ ಸಿಂಧನೂರ್ ಬ್ಯಾಚ್ ಸ್ವಲ್ಪ ಸಣ್ಣ ಮರಿ ಕಾಣಿಸ್ತಿದೆ ಅಲ್ವಾ? ಇದು ಏನ್ ಬರ್ಬೋದು ಲೈವ್ ವೇಟ್? ಅದು ಕಮ್ಮಿ ಬ್ರೋ, ಒಂದು 20-25 ಬರುತ್ತೆ. ಓಕೆ, ಇದನ್ನು ಸೇಲ್ಗೆ ಅವೈಲೇಬಲ್ ಇದೆಯಾ ಇಲ್ಲ ಹೋಲ್ಡ್ ಮಾಡ್ತೀರಾ? ಇದು ಹೋಲ್ಡ್ ಮಾಡ್ತೀವಿ. ಓಕೆ, ಇದು 20 ಇಂದ 25 kg ಲೈವ್ ವೇಟ್ ಬರುತ್ತೆ ಅಂತ ಬೈ. ಇದು ಸೇಲ್ಗೆ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ಇದು ಫ್ಯಾಟ್ನಿಂಗ್ ಮಾಡ್ತಿದ್ದೀರಾ. ಕರೆಂಟ್ಲಿ ಆ ಕಡೆ ಇರೋದ್ ಬ್ಯಾಚಸ್ ಮಾತ್ರ ಅವೈಲೇಬಲ್ ಇದೆ ಫಾರ್ ಬಕ್ರೀದ್. ಓಕೆ, ಬಕ್ರೀದು ಮೀಟ್ ಪರ್ಪಸ್ ಗೆ ಯಾವ ತರ ಬೇಕು ನಿಮ್ಗೆ ಆ ತರ ಅವೈಲೇಬಲ್ ಇದೆ. ಅಷ್ಟೇ ಇಲ್ಲ ನೋಡಿ, ಇಲ್ಲಿ ದೊಡ್ಡ ಹೆವಿ ಸೈಜ್ ಅಲ್ಲಿ 2 ಎಳಗ ಮರಿ ಸಾಕವ್ರೆ. ಏನ್ ಬರುತ್ತೆ ಬ್ರೋ ಬಾಡಿ ವೇಟ್ ಇದು? ಬ್ರೋ ಅದು 80+ ಬರುತ್ತೆ ಬ್ರೋ. 80+ ಬರುತ್ತೆ. ಓಕೆ, ಇಲ್ಲಿಂದ ತೋರಿಸ್ತೀನಿ ನೋಡಿ ಬೈ ಯಾವ ತರ ಇದೆ ಅಂತ ಕ್ವಾಲಿಟಿ. ಒಂದ್ ಕಬ್ರಾ ಮರಿ, ಒಂದು ಬ್ರೌನ್ ಕಣ್ ಬ್ರೌನ್ ಮೂತಿ ಮರಿ. ಇದು ಸ್ಕೇಲ್ ಮಾಡಿದೀರಾ ಬ್ರೋ? ಹೌದು ಬ್ರೋ. ಏನ್ ಬರುತ್ತೆ ಅಂದ್ರೆ 85 ಇದೆ ಮರಿ. ಓಕೆ, ಯಾವಾಗ ಮಾಡಿದ್ ನೀವು ಸ್ಕೇಲ್? 1 ಮಂತ್ ಆಯ್ತು ಬ್ರೋ. 1 ಮಂತ್ ಬಿಫೋರ್.
ನೋಡಿ ಬೈ 1 ಮಂತ್ ಬಿಫೋರ್ ಮಾಡಿದಾರೆ ಅಂತ 85 ಕೆಜಿ ಲೈವ್ ವೇಟ್ ಬರುತ್ತೆ ಅಂತ ಹೇಳ್ತಾವ್ರೆ. दो भी बहुत ही जबरदस्त दो अमीनगढ़ के बकरे अवेलेबल ही 85 ಕೆಜಿ ಲೈವ್ ವೇಟ್ ಆಗಿದೆ. ಬ್ರೋ ಎಷ್ಟು ಹೇಳ್ತಿದ್ರಾ ಬ್ರೋ ಇವು ಜೋಡಿಗೆ? 120 ಹೇಳ್ತೈತೆ. 120 1,20,000 ರೂಪಾಯಿ. ಓಕೆ 1,20,000 ರೂಪಾಯಿ ಜೋಳ. ಇದರಲ್ಲಿ ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ. ಓಕೆ ಎಷ್ಟೆಷ್ಟಲ್ಲಿ ಮರಿ ಇವು? ಎರಡಲ್ಲ. ಒನ್ ಟೈಮ್ ಅಲ್ಲಿ ತೋರಿಸಿ. ದೇವಿ ದಾತಾನ್ ಚೆಕ್ ಕರ್ಲಿ. ಈ ವೈಟ್ ಅಂಡ್ ಬ್ರೌನ್ ಮರಿ ಬಂದ್ಬಿಟ್ಟು 4 ಕಲ್ಲಿದೆ. ಇದು ವೈಟ್ ಅಂಡ್ ಬ್ಲಾಕ್ ಮರಿ ಇವಾಗ್ಲೇ ಫ್ರೆಶ್ 4 ಕಲ್ಲು ಅಲ್ಲಿ ತೆಗ್ದೈತೆ. ಇನ್ನು 4ನೇ ಅಲ್ಲ ಹಾಕಿಲ್ಲ ಅಲ್ವಾ ಬೈ? ಓಕೆ ಯಾವಾಗಿಂದ ಸಾಕ್ತಿದ್ದೀರಾ ಬ್ರೋ ಈ ಮರಿಗಳು? ಅದೇ ಬ್ರೋ 3 ಇಯರ್ಸ್ ಇಂದ ಸಾಕ್ತಾ ಇದ್ದೀನಿ. ಇಲ್ಲ 3 ಇಯರ್ಸ್ ಇಂದ ನಿಮ್ ಶೆಡ್ ಇದೆ. ಈ 2 ಮರಿ ಯಾವಾಗಿಂದ ಸಾಕ್ತಿದ್ದೀರಾ? ಬ್ರೋ ಇದು ತಗೊಂಬಂದು 1 ವರ್ಷ ಆಯ್ತು. 1 ವರ್ಷ ಆಯ್ತು. ನೀವು ತಗೊಂಡ್ ಬರೋ ಟೈಮ್ ಏನಿತ್ತು ಬಾಡಿ ವೇಟ್? ಬಾಡಿ ವೇಟ್ 25 ಇತ್ತು. 25 ಕೆಜಿ ಮಾತ್ರ ಇತ್ತು. 25. 1 ಇಯರ್ ಅಲ್ಲಿ 80+ ತಗೊಂಡ್ ಹೋಗಿದ್ದೀರಾ ನೀವು? ಓಕೆ ಈ ಮರಿಯಿಂದ ಹಿಂದೆ ಇರೋದ್ ಮರಿ ಹೆವಿ ಇದೆ ಅಲ್ವಾ? ಹೌದು ಬ್ರೋ. ಏನ್ ಬರ್ಬೋದು ವೇಟ್ ಡಿಫ್ರೆನ್ಸ್ ಇಬ್ರಲ್ಲಿ? ಇಬ್ರಲ್ಲಿ ಒಂದು 4 ಕೆಜಿ ಡಿಫ್ರೆನ್ಸ್ ಬರ್ಬೋದು. ಓಕೆ 4 ಇಂದ 5 ಕೆಜಿ ಡಿಫ್ರೆನ್ಸ್ ಬರುತ್ತೆ. 1,20,000 ರೂಪೀಸ್ ಹೇಳ್ತಿದ್ರ, ಅದರಲ್ಲಿ ನೆಗೋಷಿಯಬಲ್ ಆಗ್ಬಿಡುತ್ತೆ. ಓಕೆ ಅಷ್ಟೇ ಇಲ್ಲ, ಇಲ್ಲೊಂದ್ ಸಿಂಧನೂರ್ ಲಾಟ್, ಅದಿಂದ ನಾಟಿ ಬನ್ನೂರ್ ಲಾಟ್ಗಳು ಇದೆ, ಅದು ತೋರ್ಸ್ಕೊಳ್ಳೋಣ ಬನ್ನಿ. ನೆಕ್ಸ್ಟ್ ಅಲ್ಲಿ ನೋಡಿ ಬೈ ಸ್ಪಾಟ್ಲೆಸ್ ವೈಟ್ ಅಲ್ಲಿ ಒಂದ್ ಅಮೀನ್ಗಢ ಎಳಗ ಮರಿ, ಮಾರ್ಬಲ್ ಕೊಂಬು, ಮಾರ್ಬಲ್ ಕುರ್ರು. ಏನ್ ಬರುತ್ತವ್ರೆ ಬಾಡಿ ವೇಟ್? 35 ಕೆಜಿ ಲೈವ್ ವೇಟ್ ಬರುತ್ತೆ. ಎರಡಲ್ಲಿ ಮರಿ ಅಲ್ವಾ? ಓಕೆ 2 teeth ಚೆನ್ನಾಗಿದೆ. ಸ್ಪಾಟ್ಲೆಸ್ ವೈಟ್. ಎಷ್ಟ್ ಹೇಳ್ತಿದ್ದೀರಾ ಬೈ ಬೆಲೆ? 22,000. ಫೈನಲ್ ಎಷ್ಟು ಕೈ ಬಿಡ್ತೀರಾ? ಇದು ಒಂದ್ ಮರಿಗೆ ಹೇಳಿ, ಕೈ ಬಿಡೋದು ಎಷ್ಟಿಗೆ? 20ಗೆ ಕೈ ಬಿಟ್ಬಿಡ್ತೀರಾ? ಓಕೆ 35 ಕೆಜಿ ಲೈವ್ ವೇಟ್ ಇದೆ ಅಂತ 20,000ಗೆ ಕೈ ಬಿಟ್ಬಿಡ್ತಾರೆ ಬೈ. ಶೌಕಿ ಮರಿ, ಬಟ್ ಸ್ವಲ್ಪ ವೇಟ್ ಹಿಡ್ದಿಲ್ಲ ಅಷ್ಟೇ ಅಲ್ವಾ ಬೈ? ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಇದು ಯಾವಾಗಿಂದ ಸಾಕ್ತಿದ್ದೀರಾ ಬ್ರೋ? ಈ ಮರಿ ಇದು ತಗೊಂಬಂದು 3 ಮಂತ್ಸ್ ಆಯ್ತು ಅಷ್ಟೇ. 3 ಮಂತ್ಸ್ ಆಯ್ತು ಅಷ್ಟೇ. ಓಕೆ ಬೈ ನೆಕ್ಸ್ಟ್ ತೋರಿಸ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನೋಡಿ ಬೈ ಇವ್ರ ಹತ್ರ ಬನ್ನೂರ್ ಮತ್ತೆ ನಾಟಿ ಕ್ರಾಸ್ ಮರಿಗಳು ಅವೈಲಬಲ್ ಇದೆ. ಕ್ವಾಲಿಟಿ ವೈಸ್ ಸಖತ್ತಾಗಿದಾವೆ. ಇವೆಲ್ಲ ಎಲ್ಲಿಂದ ತಗೊಂಡ್ ಬಂದ್ ಸಾಕ್ತಿದ್ದೀರಾ ಬ್ರೋ? ಬ್ರೋ ಇದು ಸಾಕಿರೋದೆ ಚಿಕ್ಕ ಮರಿಗಳಿಂದ. ಸಣ್ಣ ಮರಿ ಎಲ್ಲಿಂದ ತಗೊಂಡ್ ಬಂದ್ರಿ? ನಾವೇ ಬ್ರೀಡಿಂಗ್ ಮಾಡಿಸಿರೋದು. ಹೌದಾ, ನಿಮ್ ಬ್ರೀಡಿಂಗ್ ಸೆಟಪ್ ಇಂದ ತಗೊಂಡ್ ಬಂದು ಸಾಕಿರೋದ್ ಮರಿಗಳು ಇವು? ಓಕೆ ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಯಾವಾಗಿಂದ ಸಾಕ್ತಿದ್ದೀರಾ ಇದು? ಇದು 1.5 ವರ್ಷ ಆಯ್ತು. 1.5 ವರ್ಷ. ಓಕೆ ನೋಡಿ ಬೈ ನಾಟಿ ಬನ್ನೂರ್ ಕ್ರಾಸ್ ಬಂದ್ರೆ ಈ ತರ ಬರುತ್ತೆ ಕ್ವಾಲಿಟಿ. ಇದ್ರಲ್ಲಿ ಒಂದ್ ಮಾತ್ರ ಬನ್ನೂರ್ ಇದೆ ಅಲ್ವಾ? ಇವನು ಕ್ವಾಲಿಟಿ ಕುಳ್ಳ, ಇವನು ಬೇರೆ ಎಲ್ಲ ಸ್ವಲ್ಪ ಹೈಟ್ ಇದಾವೆ ಮರಿಗಳು. ಏನ್ ಬಾಡಿ ವೇಟ್ ಬರುತ್ತೆ ಬ್ರೋ ಇದು? ಬ್ರೋ ಇದು 30 ಇಂದ 55 ವರೆಗೂ ಬರುತ್ತೆ. 30 ಕೆಜಿ ಇಂದ ಸ್ಟಾರ್ಟ್. ಈ ಮರಿ 30ನಾ? ಓಕೆ ಬನ್ನೂರ್ ಮರಿ 30 ಬರುತ್ತೆ ಅಂತೆ. ಬೇರೆ ಮರಿ ಎಲ್ಲ ಹೆವಿ ವೇಟ್ ಬರುತ್ತೆ. 50-55 ಕೆಜಿ ವರೆಗೂ ಲೈವ್ ವೇಟ್ ಇದಾವೆ ಇದ್ರಲ್ಲಿ ಮರಿಗಳು. 40 ಕೆಜಿ ಮರಿನೂ ಸಿಗ್ಬಿಡುತ್ತೆ. 40-45. ಇವೆಲ್ಲ ಏನ್ ರೇಟ್ ಇಂದ ಕೆಜಿ ಲೆಕ್ಕ ಕೊಡ್ತೀರಾ, ತಲೆ ಲೆಕ್ಕನಾ ಬ್ರೋ? ತಲೆ ಲೆಕ್ಕ. ಏನ್ ರೇಟ್ ಇಂದ ಏನ್ ರೇಟ್ ವರೆಗೂ ಸಿಗುತ್ತೆ ಇದ್ರಲ್ಲಿ ಮರಿ? 20 ಇಂದ 25 ವರೆಗೂ ಸಿಗುತ್ತೆ. 20,000 ಇಂದ ಸ್ಟಾರ್ಟ್ 25,000 ವರೆಗೂ ಇದ್ರಲ್ಲಿ ಮರಿ ಸಿಗ್ಬಿಡುತ್ತೆ. ಇದ್ರಲ್ಲಿ ಏನಾದ್ರೂ ನೆಗೋಷಿಯಬಲ್ ಆಗುತ್ತಾ? ಆಗುತ್ತೆ ಬ್ರೋ, ಸ್ಲೈಟ್ಲಿ ಆಗ್ಬಿಡುತ್ತೆ. 20,000 ರೂಪಾಯಿಂದ ಸ್ಟಾರ್ಟ್ ಬೈ 25,000 वरेगू सिगबिಡುತ್ತೆ. देखो भी नाटी बन्नूर क्रॉस ये सारे बकरे ये इनके फार्म के जो है ब्रीडिंग सेटअप के छोटे बच्चे ये लेवल को तैयार कर को ही इसमें 30 केजी से स्टार्ट है. 50-55 केजी ಹೇಳಿದಲ್ವಾ? 50 से 55 केजी तक का भी इसमें जो है तुमना जानवर मिल जाता है. नाटी बन्नूर लाख पाले तो ये हिसाब के होती है 20,000 से स्टार्ट 25,000 तक का इसमें प्राइस है. 20,000 ರೂಪಾಯಿಂದ ಸ್ಟಾರ್ಟ್ 25,000 ವರೆಗೂ ರೇಟ್ ಇದೆ. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬಿಡುತ್ತೆ. ಓಕೆ ಇವೆಲ್ಲ ಎಷ್ಟು ಎರಡಲ್ ಮರಿನೇನಾ, 4 ಕಲ್ಲು ಇದೆಯಾ? ಎರಡಲ್ಲೂ 4 ಕಲ್ಲು 2 ಮಿಕ್ಸ್ ಇದಾವೆ. ಓಕೆ ಬನ್ನಿ ಈ ಕಡೆ ಇರೋದ್ ಮರಿಗಳು ತೋರ್ಸನ. ಇದೇನ್ ಒಂದೆರಡು ಮೇಕೆ ಇಟ್ಟಿದ್ದೀರಾ ನೀವು ಮಧ್ಯದಲ್ಲಿ? ಅದು ಸುಮ್ನೆ ಫಂಕ್ಷನ್, ಮನೆ ಫಂಕ್ಷನ್ ಅನ್ಬಿಟ್ಟು ಸಾಕಿರೋದು ಬ್ರೋ. ಮನೆ ಫಂಕ್ಷನ್ ಗೆ ಸಾಕಿದ್ದೀರಾ? ಓಕೆ ಅದ್ ಬಿಟ್ರೆ ಇಲ್ಲಿ 2 ಎಳಗ ಮರಿಗಳು ಇದಾವೆ. ये बकरे सो भी जो है रील के जरिए से बाहर भी पकड़ को दिखा दूं भी, बट यहाँ पे क्वालिटी दिखा दूं. देख लियो जानवर की कैसी है. अगर को ಏನ್ ಡೀಟೇಲ್ ಬರುತ್ತೆ ಬ್ರೋ ಈ ಮರಿ? ಇದು 4 ಕಲ್ಲು ಬ್ರೋ. 4 ಕಲ್ಲು ಇಂಡೋನೇಷಿಯನ್ ಪ್ಯಾಟರ್ನ್ ಕೊಂಬ್ ಬಂದಿದೆ, ವೈಟ್ ಅಂಡ್ ಬ್ರೌನ್. ಏನ್ ಬರ್ಬೋದು ಜೀವ ತೂಕ? ಇದು 60 60 60+ ಬರುತ್ತೆ. 60+ ಬರುತ್ತೆ. ಓಕೆ
60 ಪ್ಲಸ್. ಇಲ್ಲಿ ಒಂದ್ ಶೌಕಿ ಮರಿ ಫುಲ್ ಸ್ಪಾಟ್ಲೆಸ್ ವೈಟ್ ಮಾರ್ಬಲ್ ಕೊಂಬು. ಇದನ್ನು 4 ಹೌದು ಬ್ರೋ. ಓಕೆ, ಏನ್ ಬರ್ಬೋದು ಇದು ಜೀವ ತೂಕ? ಇದು 50 ಮೇಲೆ ಬ್ರೋ. 50 ಪ್ಲಸ್ ಬರುತ್ತೆ, 50+. ಆರಾಮಾಗಿ ಬರುತ್ತೆ 50 ಪ್ಲಸ್. ಇದು ಜೊತೆ ಕೊಡ್ತೀರಾ ಸಿಂಗಲ್ ಕೊಡ್ತೀರಾ? ಜೊತೆನೆ ಕೊಡ್ತೀನಿ ಸರ್. ಜೊತೆನೆ ಕೊಡೋದು. ಏನ್ ರೇಟ್ ಹೇಳ್ತಿದ್ದೀರಾ ಜೋಡಿಗೆ? 85. 85,000 ರುಪೀಸ್ ಜೊತೆ ಹೇಳ್ತಿದ್ದೀರಾ. ನೆಗೋಷಿಯಬಲ್ ಆಗುತ್ತಾ? ಹೌದಾ ಬ್ರೋ. ಓಕೆ, ಬಟ್ ಅದು 60 ಪ್ಲಸ್ ಇದೆ, ಇದು 50 ಪ್ಲಸ್ ಇದೆ ಅಂತ ಹೇಳ್ತಿದ್ರ. 85 ಜಾಸ್ತಿ ಆಯ್ತು ಅಲ್ವಾ ರೇಟ್? ಜಾಸ್ತಿ ಜಾಸ್ತಿ ಏನಾಗಿಲ್ಲ ಬ್ರೋ. ಅದು ಮರಿಗಳು ಇದೆ ಸೈಜ್ ಇದಾವೆ. ನೀವು ವೇಟ್ ಕಡಿಮೆನೆ ಹೇಳ್ತಿದ್ದೀರಾ. ಮುಂದೆ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕೇಲ್ ಮಾಡು ತೋರಿಸ್ತೀರಾ ನೀವು ವೇಟ್? ಸ್ಕೇಲ್ ಫೆಸಿಲಿಟಿ ಅವೈಲೇಬಲ್ ಇದೆಯಾ? बट तूका ಲೆಕ್ಕ ಅಲ್ಲಿ ಅಮೀನ್ಗढ़ मरी ಕೊಡಲ್ಲ. ओके, देखो अभी वेट के हिसाब से अमीनगढ़ के बकरे नहीं देते, तोल के हिसाब से ये सभी नक के हिसाब से रहती है। 85,000 रुपीज आस्किंग प्राइस बोल रही जोड़े का, जिसमें स्लाइटली नेगोशिएबल हो जाता है। 50 प्लस आता है करी, बट आराम से ये बकरा तुम ना 60 के करीब आता है। बकरा पोटेंशियल है, साइज में है, कैमरा जस्टिफाई नहीं कर सकता, सामने आको देख सकते हैं। ಅದ್ ಬಿಟ್ರೆ ಸಿಂಧನೂರಲ್ಲಿ ಟೋಟಲ್ 200 ಮರಿಗಳು ಅವೈಲೇಬಲ್ ಇದೆ. ಅದರಲ್ಲಿ ಸೇಲ್ ಗೆ ಅಂತ ಎಷ್ಟು ಮರಿ ಇದೆ? 120 ಅವೈಲೇಬल फॉर सेल. ಅದ್ ಮುಂದೆ ಒಂದ್ ಬ್ಯಾಚ್ ಬಿಟ್ಟಿ. ओके, 120 टोटल अवेलेबल है। 460 रुपीस पर केजी के हिसाब से प्राइस है, जिसमें स्लाइटली नेगोशिएबल हो जाता है। निम फार्म ಎಲ್ಲಿ ಬರುತ್ತೆ ಎಕ್ಸಾಕ್ಟ್? ನಿಮ್ ಫಾರ್ಮ್ ಹೆಸರು ಹೇಳಿ ಇನ್ನೊಂದ್ಸರಿ. MCS Sheep and Goat Farm bro. MCS Sheep and Goat Farm. Goat Farm. Okay. ದೊಡ್ಡಕುಗ್ನಳ್ಳಿ ಹೆಸರುಘಟ್ಟ, ಬೆಂಗಳೂರು. ಓಕೆ, ಜಾಸ್ತಿ ಡೀಟೇಲ್ಸ್ ಗೆ ಕೊಟ್ಟಿರೋದ್ ನಂಬರ್ ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು. ನಂಬರ್ ಇನ್ನೊಂದ್ ಟೈಮ್ ಹೇಳಿ ಬ್ರೋ. 8904845052. ಓಕೆ, ಜಾಸ್ತಿ ಡೀಟೇಲ್ಸ್ ಗೆ ಕೊಟ್ಟಿರೋದ್ ನಂಬರ್ ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ಬೆಟರ್ ವಿಸಿಟ್ ಮಾಡ್ಬಿಟ್ಟು ಚೆಕ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ.